ಚಂದನವನದ ಚತುರರಿಗೆಲ್ಲ ಚಿರಂಜೀವಿ ಏಕಮೇವನ ಪ್ರಣಾಮ. ಚಿರಂತನ ಚರಿತ್ರೆಯ ಚಿತ್ರಚರ್ವಣ ಚಾರಣವೇ ಇತಿಹಾಸ ಇಣುಕುನೋಟ. ಭಾರತದ ಇತಿಹಾಸದುದ್ದಕ್ಕೂ ರಾಜ್ಯ ಅಥವಾ ರಾಷ್ಟ್ರದ ಸಮಗ್ರ ಬೆಳವಣಿಗೆಗಾಗಿ ಶ್ರಮಿಸಿದ ದೂರದೃಷ್ಟಿ ಹೊಂದಿದ್ದ ಮೇಧಾವಿಗಳ ಉಲ್ಲೇಖಗಳಿವೆ. ಅಂತಹ ಮಹನೀಯರಲ್ಲಿ ಒಬ್ಬರು ಸಚಿವೋತ್ತಮ್ ಸರ್ ಚಟ್ಪುಟ್ ಪಟ್ಟಾಭಿರಾಮ ರಾಮಸ್ವಾಮಿ ಅಯ್ಯರ್. ತಮಿಳುನಾಡಿನ ಚಟ್ಪಟ್ನಲ್ಲಿ ರಾಮಸ್ವಾಮಿಯವರ ಜನನ. ತಂದೆ ಆಗಿನ ಕಾಲದ ಪ್ರಸಿದ್ಧ ನ್ಯಾಯಾಧೀಶ ಪಟ್ಟಾಭಿರಾಮಯ್ಯರ್. ಮದರಾಸು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ಕಾನೂನು ವ್ಯಾಸಂಗ ಪೂರೈಸಿದ ರಾಮಸ್ವಾಮಿ ಅಯ್ಯರ್ ತಂದೆಯ ಆಶಯದಂತೆ ವಕೀಲರಾದರು. ಗೋಪಾಲಕೃಷ್ಣ ಗೋಖಲೆ ಅವರ ಆದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯರಾದರು. ಭಾಷಣಗಳ ಮೂಲಕ ಬ್ರಿಟಿಷರ ವಿರುದ್ಧ ಗುಡುಗಿದರು. ಆನಿ ಬೆಸೆಂಟ್ರಿಗೆ ಹೋಮ್ ಲೀಗ್ ರೂಲ್ ಸ್ಥಾಪಿಸಲು ನೆರವಾದರು. ಆನಿ ಬೆಸೆಂಟ್ ಬಂಧನಕ್ಕೆ ಒಳಗಾದಾಗ ಅವರ ಪತ್ರಿಕೆ ನ್ಯೂ ಇಂಡಿಯಾದ ಜವಾಬ್ದಾರಿ ವಹಿಸಿಕೊಂಡರು. 1917ರಲ್ಲಿ ಕಾಂಗ್ರೆಸ್ನ ಕಾರ್ಯದರ್ಶಿಯಾದರು. 1920ರಲ್ಲಿ ಮದರಾಸು ಪ್ರಾಂತ್ಯದ ಅಡ್ವೊಕೇಟ್ ಜನರಲ್ ಆಗಿ ಆಯ್ಕೆಯಾದರು. 1923ರಲ್ಲಿ ಮದರಾಸು ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡರು. ಅವುಗಳಲ್ಲಿ ಸುಗಮ ನೀರಾವರಿಗಾಗಿ ಮೆಟ್ಟೂರು ಅಣೆಕಟ್ಟು ನಿರ್ಮಾಣ, ಕೊಚ್ಚಿ, ವಿಶಾಖಪಟ್ಟಣಂ ಹಾಗೂ ಟುಟಿಕೋರಿನ್ನ ಬಂದರುಗಳ ಬೆಳವಣಿಗೆ ಒತ್ತು ನೀಡಿದ್ದು ಉಲ್ಲೇಖಾರ್ಹ. ಜೆನೀವಾದಲ್ಲಿ ನಡೆದ ಲೀಗ್ ಆಫ್ ನೇಷನ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಭಾರತ ಸರ್ಕಾರದ ಕಾನೂನಿನ ಸಲಹೆಗಾರರಾಗಿ ಸೇವೆ ಸಲ್ಲಿಸಿ 1932ರಲ್ಲಿ ಲಂಡನ್ನಲ್ಲಿ ನಡೆದ 3ನೆಯ ದುಂಡು ಮೇಜಿನ ಸಭೆ ಹಾಗೂ 1933ರಲ್ಲಿ ನಡೆದ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ಭಾಗವಹಿಸಿದರು. 1931ರಲ್ಲಿ ತಿರುವಾಂಕೂರಿನ ದಿವಾನರಾಗಿ ನೇಮಕಗೊಂಡ ರಾಮಸ್ವಾಮಿ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ಕೈಗೊಂಡರು. ಈ ಅವಧಿಯಲ್ಲಿ ಹನಿ ನೀರಾವರಿ, ಕೈಗಾರಿಕಾ ಸ್ಥಾಪನೆ, ಶೈಕ್ಷಣಿಕ ಸಂಸ್ಥೆಗಳ ನಿರ್ಮಾಣ, ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದಂತಹ ಮಹತ್ವದ ಯೋಜನೆಗಳ ಅನುಷ್ಠಾನವಾಯಿತು. ರಾಮಸ್ವಾಮಿ ಅಯ್ಯರ್ ಜಲವಿದ್ಯುತ್ ಸ್ಥಾವರವೊಂದನ್ನು ಪೆರಿಯಾರ್ ನದಿಯ ಬಳಿ ಸ್ಥಾಪನೆ ಮಾಡಬೇಕು ಎಂಬ ಯೋಜನೆ ಹಾಕಿದರು. ಆದರೆ ಮದರಾಸ್ ಸರ್ಕಾರ ಇದಕ್ಕೆ ತಡೆಯೊಡ್ಡಿತು. ವಕೀಲರಾಗಿದ್ದ ಅಯ್ಯರ್ ತಿರುವಾಂಕೂರಿನ ಪರವಾಗಿ ವಾದ ಮಾಡಿ ಗೆದ್ದರು. ಅದರ ಫಲವಾಗಿ ದಕ್ಷಿಣ ಭಾರತದ ಬಹುತೇಕ ಮನೆಗಳಲ್ಲಿ ಬೆಳಕು ಮೂಡಿತು. ಇದು ರಾಮಸ್ವಾಮಿ ಅಯ್ಯರ್ ಅವರಿಗೆ ಜನರ ಬಗೆಗಿದ್ದ ಕಾಳಜಿಯನ್ನು ನಿರೂಪಿಸುತ್ತದೆ. ಸಮಾಜದಲ್ಲಿ ಸಮಾನತೆ ಮೂಡಿಸುವ ಉದ್ದೇಶದಿಂದ ದೇವಾಲಯಗಳಲ್ಲಿ ಎಲ್ಲ ವರ್ಗದವರಿಗೂ ಮುಕ್ತವಾದ ಪ್ರವೇಶ ಸಿಗಬೇಕು ಎಂದು ಹೋರಾಡಿದರು. ಮಹಾತ್ಮ ಗಾಂಧೀಜಿಯೂ ಸೇರಿದಂತೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಇವರ ಈ ನಡೆಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಕೀಲ, ಸ್ವಾತಂತ್ರ್ಯ ಹೋರಾಟಗಾರ, ಕಾನೂನು ಸಲಹೆಗಾರ, ದಿವಾನ ಹೀಗೆ ವಿವಿಧ ಸ್ಥಾನಮಾನಗಳನ್ನು ಅಲಂಕರಿಸಿ ಅವೆಲ್ಲವಕ್ಕೂ ನ್ಯಾಯ ಒದಗಿಸಿದವರು ರಾಮಸ್ವಾಮಿ ಅಯ್ಯರ್. ಇವರ ಸಮಕಾಲೀನರಾಗಿ ಕಾರ್ಮಿಕ ವರ್ಗದ ಏಳಿಗೆಗಾಗಿ ಶ್ರಮಿಸಿದ ದಕ್ಷಿಣ ಭಾರತದ ಮತ್ತೊಬ್ಬ ವ್ಯಕ್ತಿ ಪಿ. ಕೃಷ್ಣಪಿಳ್ಳೈ. ಪಿ. ಕೃಷ್ಣಪಿಳ್ಳೈ ಅವರು ವೈಕೋಮ್ ಸತ್ಯಾಗ್ರಹ ಮತ್ತು ಗುರುವಾಯೂರ್ ದೇಗುಲ ಚಳುವಳಿಗಳಲ್ಲೂ ಭಾಗವಹಿಸಿದ್ದ ಅತ್ಯಂತ ಕ್ರಾಂತಿಕಾರಿ ಸ್ವತಂತ್ರ ಸೇನಾನಿ. ಈಗಿನ ಕೇರಳದ ಎಡಪಂಥೀಯ ಚಳುವಳಿಗೆ ಅಸ್ಥಿಭಾರವನ್ನು ಹಾಕಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದ ಕೃಷ್ಣಪಿಳ್ಳೈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲಕ ತಮ್ಮ ಪಯಣವನ್ನು ಪ್ರಾರಂಭಿಸಿದರು. ಮೊದಲು ಗಾಂಧಿವಾದಿಯಾಗಿ, ನಂತರ ಕಾಂಗ್ರೆಸ್ ಸಮಾಜವಾದಿಯಾಗಿ 1924ರಲ್ಲಿ ಇ. ವಿ. ರಾಮಸ್ವಾಮಿಯವರ ನೇತೃತ್ವದಲ್ಲಿ ದೇವಸ್ಥಾನ ಪ್ರವೇಶದ ಕಾರಣಕ್ಕೆ ನಡೆದ ವೈಕೋಮ್ ಸತ್ಯಾಗ್ರಹದಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಂಡರು. ಈ ಚಳುವಳಿ ಅಸ್ಪೃಶ್ಯತೆ ಹಾಗೂ ವರ್ಣಭೇದ ನೀತಿಯ ವಿರುದ್ಧದ ಹೋರಾಟವಾಗಿತ್ತು. ಈ ಚಳುವಳಿಯ ಪರಿಣಾಮವಾಗಿ ದೇವಸ್ಥಾನಗಳು ಹಿಂದೂ ಧರ್ಮದ ಎಲ್ಲರಿಗೂ ಮುಕ್ತವಾಗುವಂತಾಯಿತು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಇವರು 1930ರಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಕೋಳಿಕ್ಕೋಡ್ನಿಂದ ಪಯ್ಯಾನೂರ್ ವರೆಗೆ ನಡೆದ ಕಾಲ್ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ನೈಜ ಗಾಂಧಿವಾದಿಯಾಗಿ ತ್ರಿವರ್ಣ ಧ್ವಜವನ್ನು ಹಿಡಿದು ಬ್ರಿಟಿಷರ ಲಾಠಿಯೇಟಿಗೆ ಎದೆಯೊಡ್ಡಿದ್ದರು. 1931ರಲ್ಲಿ ಗುರುವಾಯೂರ್ ದೇವಸ್ಥಾನದ ಘಂಟಾನಾದ ಮಾಡಿದ ಮೊದಲ ಬ್ರಾಹ್ಮಣೇತರ ವ್ಯಕ್ತಿ ಎನಿಸಿಕೊಂಡರು.
ಅಲ್ಲಿಯವರೆಗೂ ಕೇವಲ ಮಲಬಾರ್ ಪ್ರಾಂತ್ಯಕ್ಕಷ್ಟೇ ಸೀಮಿತವಾಗಿದ್ದ ಕೃಷ್ಣಪಿಳ್ಳೈ 1936ರಲ್ಲಿ ಕೊಚಿನ್ ಟ್ರಾವಂಕೋರ್ವರೆಗೂ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡರು. 1938ರಲ್ಲಿ ಅಲಪ್ಪೋಡದಲ್ಲಿ ಪ್ರಖ್ಯಾತವಾದ ಕಾರ್ಮಿಕ ಮುಷ್ಕರವನ್ನು ನಡೆಸಿದರು. ಇದು ಅತ್ಯಂತ ಯಶಸ್ವಿಯಾಯಿತಲ್ಲದೆ ಮುಂದೆ 1946ರಲ್ಲಿ ನಡೆದ ಪುನ್ನಾಪ್ರ ವಯಲಾರ್ ಹೋರಾಟಕ್ಕೆ ಸ್ಫೂರ್ತಿಯಾಯಿತು. ಕೃಷ್ಣಪಿಳ್ಳೈ ಕೇರಳದ ತುಳಿತಕ್ಕೊಳಗಾದ ಜನರ ಮನಮುಟ್ಟುವಲ್ಲಿ ಹಾಗೂ ಅಂಥವರಿಗೆ ತಮ್ಮ ಹಕ್ಕುಗಳ ಕುರಿತು ಅರಿವು ಮೂಡಿಸುವಲ್ಲಿ ಯಶಸ್ವಿಯಾದ ಒಬ್ಬ ಶ್ರೇಷ್ಠ ಸಂಘಟನೆಕಾರ. 1948ರ ಆಗಸ್ಟ್ 19ರಂದು ಹಾವು ಕಚ್ಚಿ ಮರಣ ಹೊಂದಿದ ಕೃಷ್ಣಪಿಳ್ಳೈ ಕೇರಳದ ಶ್ರಮಿಕರು ಹಾಗೂ ರೈತ ಕಾರ್ಮಿಕರ ಪ್ರತಿ ಮನೆಯಲ್ಲೂ ಪರಿಚಿತ ಭಾವ, ಎಲ್ಲರಿಗೂ ಗೊತ್ತಿದ್ದ ಮುಖಮುದ್ರೆ. ಧೈರ್ಯ, ಕರ್ತೃತ್ವ ಶಕ್ತಿ, ಮಾನವೀಯತೆ, ಶೋಷಣೆ ಹಾಗೂ ದಮನ ನೀತಿಯ ವಿರುದ್ಧ ರಾಜಿ ಮಾಡಿಕೊಳ್ಳದ ಮನೋಭಾವಕ್ಕೆ ಕೃಷ್ಣಪಿಳ್ಳೈ ಹೆಸರಾದವರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಅದಮ್ಯ ಉತ್ಸಾಹದಿಂದ ಹೋರಾಡಿದ ಹಲವಾರು ಯುವಕ ಯುವತಿಯರ ವೀರಗಾಥೆಗಳಿವೆ. ಇಂದಿಗೂ ಕೂಡ ರೋಮಾಂಚನಕಾರಿ ಸಂಚಲನ ಮೂಡಿಸುವ ಅಂತಹ ಹೋರಾಟಗಾರರ ಸಾಲಿಗೆ ಅಸ್ಸಾಂನ ಕನಕಲತಾ ಬರುವಾ ಕೂಡ ಸೇರುತ್ತಾಳೆ. ಅಸ್ಸಾಂನ ಬೋರಂ ಗಾಬರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನನ. ಈಕೆಯ ಪೂರ್ವಜರು ಅಸ್ಸಾಂನ ದೊಲಕಾಶಾರಿಯ ಬರುವಾ ರಾಜ್ಯಕ್ಕೆ ಸೇರಿದವರು. ಹಾಗಾಗಿಯೇ ಕನಕಲತಾಳ ಹೆಸರಿನೊಂದಿಗೆ ಬರುವಾ ಎಂಬ ಆಕೆಯ ಕೌಟುಂಬಿಕ ನಾಮವು ಸೇರಿಕೊಂಡಿತು. ಬಾಲ್ಯದಿಂದಲೇ ತನ್ನ ಬೆನ್ನಿಗೆ ಬಿದ್ದವರ ಜವಾಬ್ದಾರಿ ಹೆಗಲೇರಿದ ಕಾರಣ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುವ ಅನಿವಾರ್ಯ ಉಂಟಾಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲೇಬೇಕೆಂಬ ಅಭೀಪ್ಸೆ ಹೊಂದಿದ್ದ ಬರುವಾ ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜನ್ನು ಸೇರಬಯಸಿದ್ದರು. ಆದರೆ ಅಪ್ರಾಪ್ತೆ ಎಂಬ ಕಾರಣದಿಂದ ಸದಸ್ಯತ್ವ ಸಿಕ್ಕಲಿಲ್ಲ. ಹಾಗೆಂದು ಈಕೆ ಸುಮ್ಮನೆ ಕುಳಿತಿರಲಿಲ್ಲ. ಪರಾತಂತ್ರದ ವಿರುದ್ಧ ಹೋರಾಡಲು ವೇದಿಕೆಯೊಂದಕ್ಕೆ ಕಾಯುತ್ತಲೇ ಇದ್ದಳು. ಗಾಂಧೀಜಿಯವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿದಾಗ ತಾನು ಬಯಸಿದ್ದ ಅವಕಾಶವೊಂದು ಆಕೆಗೆ ಲಭಿಸಿತು. ಅಸ್ಸಾಂ ಪ್ರಾದೇಶಿಕ ಕಾಂಗ್ರೆಸ್ಸಿನ ಶಾಂತಿ ವಾಹಿನಿ ಎಂಬ ಪಡೆಯ ಸದಸ್ಯಳಾದಳು. ಹೋರಾಟಗಾರರಿಗೆ ಬೆಂಬಲ ಹಾಗೂ ಚಳುವಳಿಗಾರರ ವಿಶ್ರಾಂತಿ ಸಮಯದಲ್ಲಿ ಅವರ ಮೇಲೆ ಯಾವುದೇ ರೀತಿಯ ದಾಳಿಯಾಗದಂತೆ ಕಾಯುವುದು ತಂಡದ ಮುಖ್ಯ ಉದ್ದೇಶ. ಕನಕಲತಾಳನ್ನು ಆಕರ್ಷಿಸಿದ್ದು ಕ್ರಾಂತಿಕಾರಿ ಆದರ್ಶಗಳು. 17 ವರ್ಷದ ಈ ಹುಡುಗಿಯಲ್ಲಿ ಬ್ರಿಟಿಷರನ್ನು ಬಗ್ಗು ಬಡಿಯಬೇಕು, ದಾಸ್ಯದ ಶೃಂಖಲೆಯಿಂದ ದೇಶವನ್ನು ಬಿಡಿಸಬೇಕು ಎಂಬ ಕನಸು ಚಿಗುರೊಡೆದಿತ್ತು. 1942ರ ಸೆಪ್ಟೆಂಬರ್ 18 ಕ್ವಿಟ್ ಇಂಡಿಯಾ ಕರೆ ಬೆಂಬಲಿಸಿ ಹಲವಾರು ಹೋರಾಟಗಳು ದೇಶವ್ಯಾಪಿ ಹರಡಿದ್ದ ಸಮಯ. ಅಸ್ಸಾಂನ ಕ್ರಾಂತಿಕಾರಿ ಯುವ ಪಡೆಯೊಂದು ಸಮೀಪದ ಪೊಲೀಸ್ ಠಾಣೆಯಲ್ಲಿ ರಾರಾಜಿಸುತ್ತಿದ್ದ ಬ್ರಿಟಿಷ್ ಬಾವುಟವನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಯೋಜನೆ ಹಾಕಿಕೊಂಡಿತು. ಮೃತ್ಯುವಾಹಿನಿ ಎಂದು ಕರೆದುಕೊಂಡ ತಂಡ ಬಲಿದಾನಕ್ಕೆ ಸಿದ್ಧವಾಗಿ ಬ್ರಿಟಿಷ್ ಆಡಳಿತದ ವಿರುದ್ಧ ಸೆಟೆದು ನಿಂತಿತ್ತು. ಸ್ವಯಂ ಪ್ರೇರಿತಳಾಗಿ ಕನಕಲತಾ ಗುಂಪಿನ ಸದಸ್ಯತ್ವ ಬಯಸಿದಳು. 18 ವಯಸ್ಸು ಮೇಲ್ಪಟ್ಟವರಿಗೆ ಮಾತ್ರ ಪ್ರವೇಶವಿದ್ದ ಮೃತ್ಯುವಾಹಿನಿ ಗುಂಪಿನಲ್ಲಿ 17ರ ಕನಕಲತಾ ತನ್ನ ಉತ್ಕಟ ದೇಶಪ್ರೇಮ ಹಾಗೂ ಪಾದರಸದ ವ್ಯಕ್ತಿತ್ವದಿಂದ ಸದಸ್ಯತ್ವ ಪಡೆಯುವಲ್ಲಿ ಯಶಸ್ವಿಯಾದಳು. ಅಷ್ಟೇ ಅಲ್ಲದೆ ಯೋಜನೆಯ ಮುಖಂಡಳಾದಳು. ಮುಂದಿನ 2 ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ 20, 1942ರಂದು ಸುಮಾರು 5,000 ಗ್ರಾಮಸ್ಥರು ಹಾಗೂ ಯುವ ಪಡೆಯೊಂದು ಪ್ರತಿಭಟನೆ ಹೊರಟಿತು. ಯಾವುದೇ ಶಸ್ತ್ರವಿಲ್ಲದೆ ಕೇವಲ ದೇಶಭಕ್ತಿಯ ಘೋಷಣೆಯೊಂದು ಹೊರಟಿತು. ಗೋಹಪುರ್ ಪೊಲೀಸ್ ಠಾಣೆ ತಲುಪಿತು. ದೇಶಪ್ರೇಮವನ್ನು ಹುರಿದುಂಬಿಸುವ ವಾದ್ಯಗಳೊಂದಿಗೆ ಬಂದ ಪಡೆಯನ್ನು ಕಂಡು ಪೊಲೀಸರು ವಿಚಲಿತರಾದರು. ಠಾಣೆಯ ಅಧಿಕಾರಿ ರಬತಿ ಮೋಹನ್ ಸೋಮ್ ಇತರ ಸಿಬ್ಬಂದಿಯೊಂದಿಗೆ ಪ್ರತಿಭಟನಾ ನಿರತರ ಮೇಲೆ ದಾಳಿ ಮಾಡಲು ಬಂದೂಕಿನ ಸಮೇತ ಸಿದ್ಧನಾದನು. ಕ್ಷಮೆ ಕೇಳಿ ಚಳುವಳಿಯಿಂದ ಹಿಂದೆ ಸರಿಯುವಂತೆ ದೇಶ ಪ್ರೇಮಿಗಳಿಗೆ ತಾಕೀತು ಮಾಡಲಾಯಿತು. ಕನಕಲತಾ, ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ, ನಿಮ್ಮದನ್ನು ನೀವು ಮಾಡಿ ಎಂದು ಬ್ರಿಟಿಷರ ಗುಲಾಮರಾಗಿದ್ದ ಪೊಲೀಸರಿಗೆ ತಿಳಿಸಿದಳು. ಮೃತ್ಯುವಿನ ಹೊಸ್ತಿಲಿನಲ್ಲಿ ನಿಂತು ಸಾವನ್ನು ನಿರ್ಲಿಪ್ತತೆಯಿಂದ ಸ್ವಾಗತಿಸುವ ಈಕೆಯ ಕೆಚ್ಚೆದೆಯ ಗುಂಡಿಗೆ ಒಮ್ಮೆ ಠಾಣೆಯ ಅಧಿಕಾರಿಗಳನ್ನು ಬೆಚ್ಚಿಬೀಳಿಸಿದ್ದು ಸುಳ್ಳಲ್ಲ. ಯಾವುದೇ ಬೆದರಿಕೆಗಳಿಗೂ ಒಂದಿಷ್ಟು ಭಯಪಡದ ಕನಕಲತಾ, ನೀವು ನಮ್ಮನ್ನಷ್ಟೇ ಕೊಲ್ಲಬಹುದು, ನಮ್ಮ ದೇಶ ಪ್ರೇಮವನ್ನಲ್ಲ ಎಂದು ಉತ್ಸಾಹದಿಂದ ಕೂಗುತ್ತಾ ಠಾಣೆಯ ಅಂಗಳವನ್ನು ಪ್ರವೇಶಿಸಿದಳು.
ಪೊಲೀಸರ ಬಂದೂಕಿನ ನಳಿಕೆಯಿಂದ ಹೊರಟ ಗುಂಡೊಂದು ಸೀದಾ ಈಕೆಯ ಎದೆಗೆ ಹೊಕ್ಕಿಬಿಟ್ಟಿತು. ದೇಶಾಭಿಮಾನದ ಅಭಿವ್ಯಕ್ತಿಯ ಸಂಕೇತವಾದ ರಾಷ್ಟ್ರಧ್ವಜವನ್ನು ತನ್ನ ರಕ್ತಸಿಕ್ತ ಕೈಯಿನಲ್ಲಿ ಹಿಡಿದಂತೆಯೇ ಆಕೆಯ ಉಸಿರು ನಿಂತಿತು. ಆಕೆಯ ಕೈಯಲ್ಲಿದ್ದ ಧ್ವಜವನ್ನು ಮುಕುಂದ ಕಾಕೋಟಿ ಎಂಬ 16ರ ಯುವಕ ಹಿಡಿದುಕೊಂಡ ಕಾರಣಕ್ಕೆ ಪ್ರಾಣತ್ಯಾಗ ಮಾಡಿದ. ಈತನ ನಂತರ ಹೇಮಾಕಾಂತ್ ಬರುಹಾ ಎಂಬ ಅದೇ ವಯಸ್ಸಿನ ಹುಡುಗ ರಾಷ್ಟ್ರಧ್ವಜಕ್ಕಾಗಿ ಆಧಾರವಾದ ಕಾರಣ ಹುತಾತ್ಮನಾದ. ಇಷ್ಟೆಲ್ಲ ಬಲಿದಾನದ ನಡುವೆಯೂ ಅದೇ ಸಂಜೆ ಬ್ರಿಟಿಷರ ಧ್ವಜವನ್ನು ಕೆಳಕ್ಕಿಳಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಮೇಲೆರಿಸುವಲ್ಲಿ ತಂಡ ಸಫಲವಾಯಿತು. ಈ ಘಟನೆ ಇಡೀ ಅಸ್ಸಾಂನಲ್ಲಿ ಕಾಳ್ಗಿಚ್ಚಿನಂತೆ ಹರಡಿ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪ್ರೇರೇಪಿಸಿತು. ಕನಕಲತಾ ಎಂಬ ಹೆಸರು ಎಲ್ಲ ಚಳುವಳಿಗಾರರ ಸ್ಫೂರ್ತಿಯ ಮೂಲವಾಯಿತು. ಪರತಂತ್ರವು ಪರ್ಯಾವಸನ ಹೊಂದಿ ಸ್ವಾತಂತ್ರ್ಯವು ಸ್ಥಾಪಿತವಾಗಬೇಕು ಎಂದು ಹೋರಾಡಿದ ಅಮಿತೋತ್ಸಾಹದ ಕನಕಲತಾ ಬರುವಳ ಕತೆ ಮೈನವಿರೇರಿಸುವಂತಹದ್ದು. ನಮ್ಮ ಭಾರತ ಸ್ವಾತಂತ್ರ್ಯದ ಚರಿತ್ರೆ ಇಂತಹ ಎಷ್ಟೋ ಸಶಕ್ತ ಸಬಲೆಯರ ಹೋರಾಟಕ್ಕೆ ಸಾಕ್ಷಿಯಾಗಿದೆ. 17ರ ಕನಕಲತಾಳಂತೆ 72ರ ಮಾತಾಂಗಿನಿ ಹಜ್ರಾ ಅವರ ಹೋರಾಟವು ಇದಕ್ಕೆ ಹೊರತಾಗಿಲ್ಲ. ಅವರ ಬಗೆಗೆ ಒಂದಿಷ್ಟು ಮಾಹಿತಿ ಇದೀಗ ನೋಡೋಣ ಬನ್ನಿ. ಸಾವಿರದ 1942 ಸೆಪ್ಟೆಂಬರ್ 29ರಂದು ಕ್ವಿಟ್ ಇಂಡಿಯಾ ಚಳುವಳಿಯ ವೇಳೆ ಪಶ್ಚಿಮ ಬಂಗಾಳದ ಮೇದಿನಿಪುರ ಜಿಲ್ಲೆಯಲ್ಲಿ ತಾಮ್ಲಕ್ ಪೊಲೀಸ್ ಠಾಣೆ ಎದುರು ಬ್ರಿಟಿಷ್ ನೇಮಕಾತಿ ಪೊಲೀಸರಿಂದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮಾತಂಗಿನಿ ಹಜ್ರಾ ಅವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಯಿತು. ಆಕೆಯನ್ನು ಪ್ರೀತಿಯಿಂದ ಗಾಂಧಿ ಬೂಡಿ ವೃದ್ಧ ಮಹಿಳೆ ಎಂದು ಕರೆಯುತ್ತಿದ್ದರು. 1869ರಲ್ಲಿ ತಾಮ್ಲುಕ್ ಜಿಲ್ಲೆಯ ಹೋಗ್ಲಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಮಾತಂಗಿನಿ ಹಜ್ರಾ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದಳು. ಗಾಂಧಿ ತತ್ವಗಳಿಂದ ಪ್ರಭಾವಿತರಾಗಿ ಅವರು ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು. ಉಪ್ಪಿನ ಕಾನೂನನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಅವರು 6 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದರು. ಕ್ವಿಟ್ ಇಂಡಿಯಾ ಚಳವಳಿ ವೇಳೆ 73ನೇ ವಯಸ್ಸಿನಲ್ಲಿ ಮಾತಂಗಿನಿ ಹಜ್ರಾ 6,000 ಪ್ರತಿಭಟನಾಕಾರರೊಂದಿಗೆ ಮೆರವಣಿಗೆಯನ್ನು ಮುನ್ನಡೆಸಿ ತಾಮ್ಲುಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳುವ ಗುರಿ ಹೊಂದಿದ್ದರು. ಪೊಲೀಸರು ಮೆರವಣಿಗೆ ನಿಲ್ಲಿಸುವಂತೆ ಆದೇಶಿಸಿದ್ದಾಗ್ಯೂ ಮುಂದುವರೆದಾಗ ಪೊಲೀಸರು ಹಾರಿಸಿದ ಗುಂಡುಗಳಿಂದ ಅವರು ಸಾವನ್ನಪ್ಪಿದರು. ನಂತರ ದೇಶಕ್ಕಾಗಿ ಹಜ್ರಾ ಅವರ ತ್ಯಾಗವನ್ನು ಕೊಂಡಾಡಿದ ಕ್ರಾಂತಿಕಾರಿಗಳ ತಾಮ್ಲುಕ್ ಪ್ಯಾರಲಲ್ ಸರ್ಕಾರ ಬಹಿರಂಗ ಬಂಡಾಯವನ್ನು ಪ್ರಚೋದಿಸಿತು. ಇದು ಗಾಂಧೀಜಿಯವರ ಕೋರಿಕೆಯ ಮೇರೆಗೆ 1944ರಲ್ಲಿ ವಿಸರ್ಜನೆಯಾಗುವವರೆಗೂ ಇನ್ನೂ 2 ವರ್ಷಗಳ ಕಾಲ ಮುಂದುವರಿಯಿತು. 1977ರಲ್ಲಿ ಕೋಲ್ಕತ್ತಾದಲ್ಲಿ ಮಾತಂಗಿನಿ ಹಜ್ರಾ ಪ್ರತಿಮೆಯನ್ನು ಆಕೆ ಹತ್ಯೆಗೀಡಾದ ಸ್ಥಳ ತಾಮ್ಲುಕ್ನಲ್ಲಿ ಸ್ಥಾಪಿಸಲಾಯಿತು. ಇದು ಸ್ವತಂತ್ರ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾದ ಮೊದಲ ಮಹಿಳೆಯ ಪ್ರತಿಮೆಯಾಗಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸುದೀರ್ಘ ಪರಂಪರೆಯನ್ನು ಹೊಂದಿದೆ. ಲೆಕ್ಕವಿಲ್ಲದಷ್ಟು ಮಂದಿ ತಮ್ಮದೇ ರೀತಿಯಲ್ಲಿ ಹೋರಾಟ ನಡೆಸಿ ಬ್ರಿಟಿಷರಿಗೆ ಭಾರತದ ಜನಶಕ್ತಿಯ ಅರಿವು ಮೂಡಿಸುವಲ್ಲಿ ಸಫಲರಾಗಿದ್ದರು. ಅದರಲ್ಲೂ ಆಗಷ್ಟೇ ಹದಿಹರೆಯಕ್ಕೆ ಕಾಲಿರಿಸಿ ದಾಸ್ಯದ ವಿರುದ್ಧ ಹೋರಾಡಿದ ಅದೆಷ್ಟೋ ಪುರುಷ ಸಿಂಹಗಳು ಭಾರತಾಂಬೆಯ ಮಡಿಲಿನಲ್ಲಿ ಮಡಿದಿದ್ದಾರೆ. ಅಂತಹ ಅಳುಕದ ಅಂಜದ ಯುವಕರ ಸಾಲಿಗೆ ಸೇರುವ ಮಹಾನ್ ಹೋರಾಟಗಾರ ಕರ್ತಾರ್ ಸಿಂಗ್ ಸರಭಾ. ದೇಶ ಪ್ರೇಮ ಮತ್ತು ಧೈರ್ಯಕ್ಕೆ ಹೆಸರಾದ ಪಂಜಾಬ್ನ ಸರಬಾ ಈತನ ಜನ್ಮಸ್ಥಳ. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ತೆರಳಿ ಕರ್ತಾರ್ ಅಲ್ಲಿ ಭಾರತೀಯರ ಮೇಲೆ ನಡೆಯುತ್ತಿದ್ದ ಶೋಷಣೆಯನ್ನು ಹತ್ತಿರದಿಂದ ಕಂಡವನು. ಬರ್ಕೇಲಿಯ ನಲಂದಾ ಕೂಟದ ಸದಸ್ಯನಾದ ಈತನಲ್ಲಿ ಹುದುಗಿದ್ದ ದೇಶ ಪ್ರೇಮ ಜಾಗೃತವಾಯಿತು. ಮುಂದೆ ಭಾರತವನ್ನು ಪರಕೀಯರಿಂದ ಆದಷ್ಟು ಬೇಗ ಬಿಡಿಸಬೇಕು ಎಂಬ ಉದ್ದೇಶದಿಂದ ಸ್ಥಾಪಿತವಾದ ಗದ್ದರ್ ಪಕ್ಷದ ಭಾಗವಾದನು. ಅಮೆರಿಕದವರಿಂದ ಶಸ್ತ್ರಗಳ ಉಪಯೋಗದ ಜೊತೆಗೆ ವಿಮಾನ ಹಾರಿಸುವ ವಿದ್ಯೆಯನ್ನು ಕಲಿತುಕೊಂಡನು. ಭಾರತದಿಂದ ಹೊರಗೆ ಇದ್ದರೂ ಕೂಡ ಸ್ವದೇಶದ ಬಗೆಗೊಂಡು ಕಾಳಜಿ ಮತ್ತು ಕಳವಳ ಕರ್ತಾರ್ನಲ್ಲಿತ್ತು. ವಿದೇಶದಲ್ಲಿ ಇದ್ದುಕೊಂಡು ಭಾರತೀಯರನ್ನು ಸಂಘಟಿಸಿ ಆಂಗ್ಲರನ್ನು ದೇಶದಿಂದ ಓಡಿಸಬೇಕೆಂದು ಪಣ ತೊಟ್ಟಿದ್ದನು. ಗದ್ದರ್ ಪತ್ರಿಕೆಯ ಗುರುಮುಖಿ ಆವೃತ್ತಿಯವರ ಜವಾಬ್ದಾರಿ ವಹಿಸಿಕೊಂಡನು. ರಾಷ್ಟ್ರ ಪ್ರೇಮವನ್ನು ಪಸರಿಸುವ ಅನೇಕ ಕವಿತೆಗಳನ್ನು ಬರೆದು ಪ್ರಕಟಿಸಿದನು. ಈ ಪತ್ರಿಕೆಯನ್ನು ಪ್ರಪಂಚದಾದ್ಯಂತ ಎಲ್ಲ ಭಾರತೀಯರಿಗೂ ತಲುಪಿಸಲಾಗುತ್ತಿದ್ದು ಎಂಬುದು ವಿಶೇಷ. ಬ್ರಿಟಿಷರು ಭಾರತದಲ್ಲಿ ನಡೆಸುತ್ತಿದ್ದ ದಬ್ಬಾಳಿಕೆ ಪತ್ರಿಕೆಯ ಮೂಲಕ ಇಡೀ ವಿಶ್ವದ ಭಾರತೀಯರನ್ನು ತಲುಪಿತು. 1914ರಲ್ಲಿ ಮಹಾಯುದ್ಧ ಆರಂಭವಾದಾಗ
ಆಂಗ್ಲರು ಅದರಲ್ಲಿ ತಲ್ಲೀನರಾದರು. ಪರಕೀಯರಿಂದ ಬಿಡುಗಡೆ ಪಡೆಯಲು ಇದು ಸರಿಯಾದ ಸಮಯ ಎಂದು ಮನಗೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಹೊರಡಿಸಿ ಎಂದು ಗದ್ದರ್ ಪಕ್ಷ ತನ್ನ ಪತ್ರಿಕೆಯ ಮೂಲಕ ಕರೆ ನೀಡಿತು. ದೇಶ ಪ್ರೇಮಿಗಳನ್ನು ಸಂಘಟಿಸುವ ಉದ್ದೇಶದಿಂದ ಪತ್ರಿಕೆಯ ಸಾವಿರಾರು ಪ್ರತಿಗಳನ್ನು ಹಂಚಲಾಯಿತು. ಕೊಲಂಬೋದ ಮೂಲಕ ಕಲ್ಕತ್ತಾ ತಲುಪಿದ ಸಿಂಗ್ ಇದೀಗ ತಾಯ್ನಾಡಿನಿಂದಲೇ ಪರಾತಂತ್ರದ ವಿರುದ್ಧ ದನಿ ಹೊರಡಿಸಿದ. ಗದ್ದರ್ ಪಕ್ಷದ ಇತರ ಪ್ರಮುಖ ಸಹಚರರೊಂದಿಗೆ ಸೇರಿ ಸಾಕಷ್ಟು ಮಂದಿಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆತಂದ. ಸುಮಾರು 20,000ಕ್ಕೂ ಹೆಚ್ಚು ಜನ ಬ್ರಿಟಿಷರ ವಿರುದ್ಧದ ತೀವ್ರವಾದ ಈ ಹೋರಾಟದಲ್ಲಿ ಕೈಜೋಡಿಸಿದರು. ಬ್ರಿಟಿಷ್ ಸರ್ಕಾರ ಹಲವಾರು ಹೋರಾಟಗಾರರನ್ನು ಬಂಧಿಸಿ ಚಳುವಳಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿತು. 1915ರ ಫೆಬ್ರವರಿ 21ರಂದು ಮಿಲಾನ್ಮಿರ್ ಹಾಗೂ ಫಿರೋಜ್ಪುರ್ ಪ್ರಾಂತ್ಯವನ್ನು ವಶಪಡಿಸಿಕೊಂಡಿತು. ಆ ನಂತರ ದೆಹಲಿಯ ಕಡೆಗೆ ಪ್ರತಿಭಟನೆ ಹೊರಡುವುದು ಎಂದು ಪೂರ್ವ ತಯಾರಿ ಮಾಡಿಕೊಳ್ಳಲಾಯಿತು. ದುರಾದೃಷ್ಟವಶಾತ್ ಕೃಪಾಲ್ ಸಿಂಗ್ ಎಂಬ ನಂಬಿಕೆ ದ್ರೋಹಿ ಗದ್ದರ್ ಪಕ್ಷದ ಉನ್ನತ ಹುದ್ದೆಯಲ್ಲಿದ್ದುಕೊಂಡೇ ಬ್ರಿಟಿಷರಿಗೆ ಸಹಾಯ ಮಾಡುತ್ತಿದ್ದ. ಹಾಗಾಗಿ ಫೆಬ್ರವರಿ 19ರಂದು ಪಕ್ಷದ ಮುಖಂಡರನ್ನು ಬಂಧಿಸಿ ದಾಳಿಯನ್ನು ವಿಫಲಗೊಳಿಸಲಾಯಿತು. ಕರ್ತಾರ್ ಸಿಂಗ್ ಸೇರಿದಂತೆ ಹಲವರು ತಪ್ಪಿಸಿಕೊಂಡು ದೇಶ ಬಿಟ್ಟು ನೆರೆಯ ಆಫ್ಘಾನಿಸ್ತಾನ ಸೇರಿದರು. ಆದರೆ ತನ್ನ ಸಹಚರರು ಬಂಧನಕ್ಕೊಳಗಾಗಿ ಚಿತ್ರಹಿಂಸೆ ಅನುಭವಿಸುತ್ತಿರುವುದನ್ನು ಸಹಿಸದ ಕರ್ತರ್ ಸ್ವದೇಶಕ್ಕೆ ಮರಳಿ ಬಂಧಿತನಾದನು. ದೇಶದ ವಿರುದ್ಧ ಪಿತೂರಿ ಮಾಡಿದ ಆರೋಪದಡಿ ಈತನನ್ನು ಕೋರ್ಟಿಗೆ ಹಾಜರುಪಡಿಸಲಾಯಿತು. ಆದರೆ ಕೋರ್ಟ್ನಲ್ಲಿಯೇ ತಾನೊಬ್ಬ ನಿರಪರಾಧಿ, ಪಿತೂರಿ ಮಾಡಿದವರು ಬ್ರಿಟಿಷರು, ಇದು ನನ್ನ ದೇಶ ಎಂದು ಗುಡುಗಿದ ಈತನ ಸಿಂಹ ಗರ್ಜನೆಯನ್ನು ಆಂಗ್ಲರು ಗಲ್ಲಿಗೇರಿಸುವ ಮೂಲಕ ಹತ್ತಿಕ್ಕಿದರು. ಜೈಲಿನಲ್ಲಿ ಇದ್ದಷ್ಟು ದಿನವೂ ತಪ್ಪಿಸಿಕೊಳ್ಳುವ ಕರ್ತಾರ್ನ ಯತ್ನ ನಿರಂತರವಾಗಿ ನಡೆಯುತ್ತಲೇ ಇತ್ತು. ಹಾಗಾಗಿ ಈತ ಬ್ರಿಟಿಷರ ಪಾಲಿಗೆ ದುಸ್ವಪ್ನವೇ ಆಗಿದ್ದನು. ಹುತಾತ್ಮನಾದಾಗ ಕರ್ತರ್ನಿಗೆ ಕೇವಲ 19 ವರ್ಷ. ಬದುಕಿದಷ್ಟು ದಿನ ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ದುಡಿದ ಕರ್ತಾರ್ ಸಿಂಗ್ ಮಡಿದ ನಂತರವೂ ಕೂಡ ಮುಂದೆ ಬಂದ ಕ್ರಾಂತಿಕಾರಿ ಪೀಳಿಗೆಯನ್ನು ಪರೋಕ್ಷವಾಗಿ ಹುರಿದುಂಬಿಸಿದನು. ಭಗತ್ ಸಿಂಗ್ ಸೇರಿದಂತೆ ಅನೇಕ ಯುವಕರ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದು ಕರ್ತಾರ್ ಸಿಂಗ್ನ ಬಲಿದಾನದ ಗಾಥೆ. ಮೃತ್ಯುವು ಅಲ್ಪವಾಗಿ, ಬದುಕು ಸಾರ್ಥಕವಾಗಿ ಚಿರಂಜೀವಿತ್ವ ಹೊಂದಿದ ಮಹಾನ್ ದೇಶಭಕ್ತ ಕರ್ತಾರ್ ಸಿಂಗ್ ಸರಬ. ಇದೇ ಪಂಜಾಬ್ ಪ್ರಾಂತ್ಯದ ಮತ್ತೊಬ್ಬ ಸ್ವಾತಂತ್ರ್ಯ ಸೇನಾನಿ ಸೈಫುದ್ದೀನ್ ಕಿಚ್ಲವ್ ಅವರ ಹೋರಾಟದ ಹಾದಿಯ ಸಂಕ್ಷಿಪ್ತ ಚಿತ್ರಣ ಇದೀಗ ನಿಮ್ಮ ಮುಂದೆ. ಅಕ್ಟೋಬರ್ 9 ಸ್ವಾತಂತ್ರ್ಯ ಹೋರಾಟಗಾರ ಸೈಫುದ್ದೀನ್ ಕಿಚ್ಲು ಅವರ ಪುಣ್ಯತಿಥಿ. 1919ರಲ್ಲಿ ರೌಲೆಟ್ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಯ ನಾಯಕರಾಗಿದ್ದ ಡಾಕ್ಟರ್ ಕಿಚ್ಲು ನೌಜವಾನ್ ಭಾರತ ಸಭಾದ ಸಂಸ್ಥಾಪಕ ಸದಸ್ಯರಾಗಿದ್ದರು. ಅಮೃತ್ಸರ್ನಲ್ಲಿ ಕಾಶ್ಮೀರಿ ಕುಟುಂಬದಲ್ಲಿ 1888ರಲ್ಲಿ ಜನವರಿ 15ರಂದು ಜನಿಸಿದ ಡಾಕ್ಟರ್ ಕಿಚ್ಲು ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ ನಂತರ ಜರ್ಮನಿಯಲ್ಲಿ PhD ಪೂರೈಸಿದರು. ಭಾರತದಲ್ಲಿನ ವಸಾಹತುಶಾಹಿಯ ಪರಿಸ್ಥಿತಿ ಕುರಿತು ಚರ್ಚಿಸಲು ವೇದಿಕೆ ಕಲ್ಪಿಸಿದ್ದ ಮಜ್ಲಿಸ್ನಲ್ಲಿ ಕಿಚ್ಲು ಸಕ್ರಿಯರಾಗಿದ್ದರು. 1919ರಲ್ಲಿ ಭಾರತಕ್ಕೆ ಹಿಂದಿರುಗಿ ಅಮೃತಸರದಲ್ಲಿ ವಕೀಲಿ ವೃತ್ತಿ ಪ್ರಾರಂಭಿಸಿದ ಅವರು ಮಹಾತ್ಮ ಗಾಂಧಿಯಿಂದ ಪ್ರಭಾವಿತರಾಗಿದ್ದರು. 1919ರ ಮಾರ್ಚ್ನಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ರೌಲೆಟ್ ಕಾಯ್ದೆಯನ್ನು ಜಾರಿಗೆ ತಂದಿತು. ಮೊಕದ್ದಮೆ ನಡೆಸದೆ ಜನರನ್ನು ಜೈಲಿಗೆ ಕಳುಹಿಸುವ ಅಧಿಕಾರ ನೀಡಿದ್ದ ಕಾಯ್ದೆಗೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಈ ಕಾನೂನನ್ನು ವಿರೋಧಿಸುವ ನಾಯಕರ ಜೊತೆ ಡಾಕ್ಟರ್ ಕಿಚ್ಲು ಕೈಜೋಡಿಸಿದರು. 1919ರ ಮಾರ್ಚ್ 30ರಂದು ಸುಮಾರು 30,000 ಜನ ಸೇರಿದ್ದ ಸಾರ್ವಜನಿಕ ಸಭೆಯಲ್ಲಿ ಡಾಕ್ಟರ್ ಕಿಚ್ಲು ಭಾಷಣ ಮಾಡಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಹಿಂಸಾತ್ಮಕ ಚಳುವಳಿಗೆ ಸೇರಲು ಜನರನ್ನು ಪ್ರೇರೇಪಿಸಿದರು. ಬಳಿಕ ಏಪ್ರಿಲ್ 9ರಂದು ಡಾಕ್ಟರ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅಮೃತ್ಸರದ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಮೆರವಣಿಗೆ ನಡೆಸಿದಾಗ ಅವರನ್ನು ಬಂಧಿಸಿ ಧರ್ಮಶಾಲಾದ ಕಾರಾಗೃಹದಲ್ಲಿ ಇಡಲಾಯಿತು. 1919ರ ಏಪ್ರಿಲ್ 13ರಂದು ಅವರ ಬಂಧನವನ್ನು ವಿರೋಧಿಸಿ ಜಲಿಯನ್ ವಾಲಾಬಾಗ್ನಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಸಭೆ ನಡೆಯುತ್ತಿರುವಾಗಲೇ ಬ್ರಿಗೇಡಿಯರ್ ಜನರಲ್ ಡಯರ್ ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸುವ ಆದೇಶ ನೀಡಿದನು. 1650 ಗುಂಡುಗಳ ಮಳೆ ಸುರಿಸಿದ ಪೊಲೀಸರ ಗೋಲಿಬಾರ್ನಲ್ಲಿ ಸುಮಾರು 1,000 ಜನರು ಹತರಾದರು. ಬ್ರಿಟಿಷ್ ಸರ್ಕಾರ ಡಾಕ್ಟರ್ ಕಿಚ್ಲು ಅವರನ್ನು 1919ರ ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಿತು.
ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ವಿರೋಧಿಸಿದ್ದ ಅವರಿಗೆ 1952ರಲ್ಲಿ ಲೆನಿನ್ ಶಾಂತಿ ಪುರಸ್ಕಾರ ದೊರೆಯಿತು. ಡಾಕ್ಟರ್ ಕಿಚ್ಲು ಹೃದಯಾಘಾತದಿಂದ 1963ರ ಅಕ್ಟೋಬರ್ 9ರಂದು ನಿಧನರಾದರು. ಮೂಕವಾಗಿ ದೇಶ ಸೇವೆಗೆ ಹವಿಸ್ಸಾದ ಅದೆಷ್ಟೋ ರಾಷ್ಟ್ರ ಪ್ರೇಮಿಗಳ ಮನ ಕಲಕುವ ವೃತ್ತಾಂಕಗಳ ಗುಚ್ಛ ಇತಿಹಾಸ ಇಣುಕುನೋಟ. ಮತ್ತಷ್ಟು ನೆನಪು ಮಾಲೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆದುರು ಅನಾವರಣಗೊಳ್ಳಲಿದೆ. ತಪ್ಪದೇ ವೀಕ್ಷಿಸಿ. ನಮಸ್ಕಾರ.